ಹೌದು, ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಸಂಜಯ ಹಾಗೂ ವಿದುರ ಎಲ್ಲರೂ ಸೇರಿ ಕಾಡಿಗೆ ಏನೋ ಹೋದ್ರು. ಆದ್ರೆ ಈಗ ಅವ್ರೀಗ ಎಲ್ಲಿಗೆ ಹೋಗ್ತಾರೆ, ಎಲ್ಲಿರ್ತಾರೆ? ಇವರೆಲ್ಲರೂ ಹಸ್ತಿನಾಪುರವನ್ನು ತೊರೆದು ಗಂಗಾ ತೀರದಲ್ಲಿರುವ ಕುರುಕ್ಷೇತ್ರಕ್ಕೆ ಹತ್ತಿರವಾಗಿರುವ ವ್ಯಾಸರ ಆಶ್ರಮವನ್ನು ಸೇರಿ ತಪಸ್ವಿಗಳ ಬದುಕನ್ನು ಆರಂಭಿಸುತ್ತಾರೆ. ಹೀಗೆ 2 ವರ್ಷಗಳು ಕೂಡ ಕಳೆಯುತ್ತವೆ. ಹೌದು, ಪಾಂಡವರು ಕಾಡಿನಲ್ಲಿರೋರನ್ನ ನೋಡೋಕೆ ಹೋಗಲ್ವಾ? ಅಥವಾ ಧೃತರಾಷ್ಟ್ರ ಅವರು ಹಸ್ತಿನಾಪುರಕ್ಕೆ ಬರಲ್ವಾ? ತುಂಬಾ ದಿನಗಳ ನಂತರ ಧೃತರಾಷ್ಟ್ರ, ಗಾಂಧಾರಿ, ಕುಂತಿಯ ನೆನಪಾಗಿ ಯುಧಿಷ್ಠಿರ ಅವರನ್ನು ನೋಡಲು ತನ್ನ ಸೈನ್ಯ ಮತ್ತು ಅಂತಃಪುರದ ಸ್ತ್ರೀಯರೊಂದಿಗೆ ಕಾಡಿಗೆ ಪ್ರಯಾಣ ಬೆಳೆಸುತ್ತಾನೆ. ಕಾಡಿನಲ್ಲಿ ಯುಧಿಷ್ಠಿರ ವಿದುರನನ್ನು ಹುಡುಕುತ್ತಾ ಹೋದಾಗ ವಿದುರನು ಕೇವಲ ಎಲುಬಿನ ಗೂಡಾಗಿ ಸಂಪೂರ್ಣ ಮೌನಿಯಾಗಿ ಮರದಡಿ ತಪಸ್ಸು ಮಾಡುತ್ತಿರುತ್ತಾನೆ. ಯುಧಿಷ್ಠಿರನು ಹತ್ತಿರ ಹೋಗುತ್ತಿದ್ದಂತೆಯೇ ವಿದುರನು ತನ್ನ ದಿವ್ಯ ಯೋಗ ದೃಷ್ಟಿಯಿಂದ ತನ್ನ ಪ್ರಾಣಶಕ್ತಿ ಮತ್ತು ಆತ್ಮವನ್ನು ಯುಧಿಷ್ಠಿರನ ದೇಹದೊಳಗೆ ಪ್ರವೇಶಿಸುವಂತೆ ಮಾಡುತ್ತಾನೆ. ವಿದುರ ಮತ್ತು ಯುಧಿಷ್ಠಿರ ಇಬ್ಬರೂ ಯಮಧರ್ಮನ ಅಂಶಗಳಾಗಿದ್ದರಿಂದ ವಿದುರನು ಯುಧಿಷ್ಠಿರನಲ್ಲಿ ಐಕ್ಯನಾಗುತ್ತಾನೆ. ಹಬ್ಬ, ಹೀಗೂ ಸಾಯ್ತಾರ? ಮುಂದೇನಾಗುತ್ತೆ? ನಂತರ ಕಾಡಿನಲ್ಲಿ ಒಟ್ಟುಗೂಡಿದ ಎಲ್ಲರೂ ಅಂದರೆ ಗಾಂಧಾರಿ, ಕುಂತಿ, ಪಾಂಡವರ ಸ್ತ್ರೀಯರ ಪುತ್ರಶೋಕವನ್ನು ಕಂಡು ವ್ಯಾಸ ಮಹರ್ಷಿಗಳು ಒಂದು ಪಾವಾಡವನ್ನು ಮಾಡಲು ನಿರ್ಧರಿಸುತ್ತಾರೆ. ಹಾಗೆ ಎಲ್ಲರನ್ನು ಗಂಗಾ ತೀರದಲ್ಲಿ ಕರ್ಕೊಂಡೋಗ್ತಾರೆ. ಪವಾಡನ? ಅದೇನದು? ಈಗ ವ್ಯಾಸ ಮಹರ್ಷಿಗಳು ಏನ್ ಮಾಡ್ತಾರೆ? ವ್ಯಾಸರು ತಮ್ಮ ತಪೋಬಲದಿಂದ ಗಂಗಾ ನದಿಯ ನೀರನ್ನು ಆಹ್ವಾನ ಮಾಡಿದಾಗ ಯುದ್ಧದಲ್ಲಿ ಮರಣ ಹೊಂದಿದ್ದ ದುರ್ಯೋಧನ, ಕರ್ಣ, ಅಭಿಮನ್ಯು, ಭೀಷ್ಮ, ದ್ರೋಣ, ಘಟೋತ್ಕಚ, ಲಕ್ಷ್ಮಕುಮಾರ ಹಾಗೂ 100 ಜನ ಕೌರವರು ಮತ್ತು ಲಕ್ಷಾಂತರ ಸೈನಿಕರು ವೈರತ್ವವನ್ನು ಮರೆತು ದಿವ್ಯ ದೇಹಧಾರಿಗಳಾಗಿ ನಗುತ್ತಾ ನೀರಿನಿಂದ ಮೇಲೆದ್ದು ಬರುತ್ತಾರೆ. ಆ ಒಂದು ರಾತ್ರಿ ಬದುಕಿರುವವರು ಮತ್ತು ಮೃತರಾದವರು ಒಂದೇ ಕಡೆ ಸೇರಿ ಸಂತೋಷವಾಗಿ ಆ ರಾತ್ರಿಯನ್ನು ಕಳೆಯುತ್ತಾರೆ. ಇದೇ ಸಂದರ್ಭದಲ್ಲಿ ಕುಂತಿಯು ಕರ್ಣನ ಜನ್ಮ ರಹಸ್ಯವನ್ನು ಮೊದಲೇ ಹೇಳಿದ್ದರೆ ಅವನು ಸಾಯುತ್ತಿರಲಿಲ್ಲ ಎಂದು ದುಃಖಪಡುತ್ತಾಳೆ. ಆಗ ಅವಳನ್ನು ವ್ಯಾಸರು ಸಮಾಧಾನ ಮಾಡುತ್ತಾರೆ. ಏನು, ಸತ್ತವರು ಎದ್ದು ಬಂದು ಮಾತಾಡೋದ? ಅವ್ರು ಎಷ್ಟು ದಿನ ಬದುಕಿರ್ತಾರೆ? ಈಗೇನ್ ಮತ್ತೆ ಹೊಸ ಪ್ಲಾನ್ ಮಾಡಲ್ವ ದುರ್ಯೋಧನ? ಮರುದಿನ ಬೆಳಗ್ಗೆ ಆ ದಿವ್ಯ ಆತ್ಮಗಳು ಮರಳಿ ತಮ್ಮ ಲೋಕಕ್ಕೆ ತೆರಳುವಾಗ ಯುದ್ಧದಲ್ಲಿ ಪತಿ ಕಳೆದುಕೊಂಡ ವಿಧೇಯರಿಗೆ ಗಂಗಾ ನದಿಗೆ ಧುಮುಕಲು ವ್ಯಾಸರು ತಿಳಿಸುತ್ತಾರೆ. ಹಾಗೆ ಧುಮುಕಿದ ಸ್ತ್ರೀಯರು ತಮ್ಮ ಪತಿಯರೊಂದಿಗೆ ಪುಣ್ಯ ಲೋಕವನ್ನು ಸೇರುತ್ತಾರೆ.